ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಶನಿವಾರದ ಶುಭೋದಯಗಳು ಎಲ್ಲರಿಗೂ. ನೋಡಿ, ಶನಿವಾರ ಈ ಥರ ರಂಗೋಲಿ ಹಾಕಿದ್ದೀನಿ. ನಾನು ತುಳಸಿ ಕಟ್ಟೆ ಮುಂದೆನೂ ಈ ಥರ ಹಾಕಿದ್ದೀನಿ. ಏನು ವಿಶೇಷ ಅಂತ ಬನ್ನಿ ನೆಕ್ಸ್ಟ್ ಮುಂದೆ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ, ಈ ಥರ ಎಲ್ಲ ರಂಗೋಲಿ ಹಾಕಿದ್ದೀನಿ. ಬಾಗಿಲು ಕೂಡ ತೊಳೆದು ಅರಿಶಿನ ಕುಂಕುಮ ಕೂಡ ಇಟ್ಟಿದೆ. ನೋಡಿ, ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ಬನ್ನಿ, ನಮ್ಮ ಮನೇಲಿ ಇವತ್ತು ಶನಿವಾರ ಏನು ವಿಶೇಷ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಬೆಳಗ್ಗೆ ಸ್ನಾನ ಆಗಿ ಪೂಜೆ ಆಗಿ ಟೀ ಕೂಡ ಮಾಡಿ ಕುಡಿದು ಇವಾಗ ಹಾಲು ಕಾಯಿಸ್ತಾ ಇದ್ದೆ. ಎಲ್ಲರಿಗೂ ಲೇಟಾಗಿ ವೀಡಿಯೋ ಹಾಕ್ತಾಯಿದ್ದೀನಿ, ಕ್ಷಮೆ ಇರಲಿ. ನೋಡಿ, ಪೂಜೆ ಕೂಡ ಆಯಿತು. 8:30 ಆಗಿದೆ. ಇವಾಗ ಈ ಥರ ಎಲ್ಲ ಪೂಜೆ ಮುಗಿದಿದೆ ನಮ್ಮ ಮನೆಯಲ್ಲಿ. ಏನು ವಿಶೇಷ ಅಂತ ಮುಂದೆ ಹೇಳ್ತೀನಿ ಬನ್ನಿ. ನೋಡಿ, ತಿಂಡಿ ಕೂಡ ರೆಡಿ ಮಾಡಿದೆ ನಾನು. ಇವತ್ತು ನಮ್ಮ ಮನೆಯವರು ಕೂಡ ಬಂದಿದ್ದಾರೆ. ಬೆಳಗ್ಗೆನೇ 6 o'clockಗೆಲ್ಲ ನಮ್ಮ ಆಂಟಿ ನಮ್ಮ ಅಕ್ಕ ಅವರು ಬಂದಿದ್ದಾರೆ. ನೋಡಿ, ಈ ಥರ ಎಲ್ಲ ತಿಂಡಿ ತಿಂದಾಯಿತು. ನಮ್ಮ ಅಣ್ಣ ನಮ್ಮ ಹಸ್ಬೆಂಡು ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಏನಿರ್ಬೋದು ಅಂತ ನಿಮಗೆ ಆಲ್ರೆಡಿ ಫ್ಲ್ಯಾಶ್ ಆಗಿರ್ಬೋದು. ನೋಡಿ, ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ನೋಡಿ, ನಮ್ಮ ಪಾಪು ಕೂಡ ರೆಡಿಯಾಗಿದ್ದಾಳೆ ಡ್ರೆಸ್ ಹಾಕ್ಕೊಂಡು. ನೋಡಿ, ಇವತ್ತು ಅವಳದು ಬರ್ತ್ಡೇ ಇದೆ. ಕೇಕ್ ಈ ಥರ ಇದೆ. ನೋಡಿ, ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. 1 kg ಇದೆ ಇದು ಕೇಕು. ನೋಡಿ, ಇವತ್ತು ನಮ್ಮ ಚಿನಿಮಾದು ಬರ್ತ್ಡೇ ಇದೆ ಸ್ಯಾಟರ್ಡೇ. ನೋಡಿ, ಈ ಥರ ರೆಡಿಯಾಗಿದ್ದಾಳೆ. ನೋಡಿ, ನಮ್ಮಮ್ಮ ಕೂಡ ರೆಡಿಯಾಗಿ ಅವಳು ಹೆಚ್ಕೊಂಡಿದ್ರು. ನೋಡಿ, ಎಲ್ಲರಿಗೂ ಹಾಯ್ ಹೇಳ್ತಾ ಇದ್ಲು ಅವಳು. ಅವ್ಳಿಗೆ ಒಂಥರ ಏನು, ನಮ್ಮ ಆಂಟಿ ನಮ್ಮ ಅಕ್ಕ ಬಂದಿದ್ದರು. ಅವ್ರು ಬಂದಿದ್ದಕ್ಕೆ ಏನೋ ಒಂಥರ ಇದಾಗ್ತಿದೆ. ನೋಡಿ, ಫುಲ್ ಮನೆಯೆಲ್ಲ ಡೆಕೋರೇಷನ್ ಈ ಥರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಮನೆಯಲ್ಲೇ. ಪಾಪುದು ಬರ್ತ್ಡೇ ಇವತ್ತು. ಹಾಗಾಗಿ ನೋಡಿ, ನಾನು ಸಾರಿ ಹಾಕ್ಕೊಂಡು ರೆಡಿ ಆದೆ. ಪಾಪು ಕೂಡ ಹೆಚ್ಕೊಂಡಿದ್ದೆ. ನೋಡಿ, ಸುಮ್ಮನೆ ಇರ್ತಾ ಇರಲಿಲ್ಲ. ಅವಳು ಇನ್ನೂ 2 ವರ್ಷ ಆಯ್ತಲ್ವ. ಹಾಗಾಗಿ ತುಂಬ ಒಬ್ಬಳೇ ಮಾತಾಡ್ತಾಳೆ. ನೋಡಿ, ನಿಮಗೆ ಮುಂದೆ ಕಾಣಿಸ್ತಿದೆ ಅವಳು ಯಾವ ಥರ ಇದನ್ನು ಮಾಡ್ತಾಯಿದ್ದಾಳೆ ಅಂತ. ಅವಳಿಗೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಗಿಬಿಟ್ಟಿದೆ ಇವತ್ತು. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ, ಇವಾಗ ಕೇಕೆಲ್ಲ ಕಟ್ ಮಾಡ್ತಾಯಿದ್ದೀವಿ. ಬನ್ನಿ ಎಲ್ಲರೂ, ನನ್ನ ಚಾನಲ್ ನೋಡ್ತಿರೋರು, ನನ್ನ ಸಬ್ಸ್ಕ್ರೈಬರ್ ಕೂಡ. ನೋಡಿ, ನಮ್ಮ ಅಕ್ಕ, ನಾನು, ನಮ್ಮಮ್ಮ, ನಮ್ಮ ಚಿನ್ನಿ ಫೋಟೋ ತೆಗೆಸ್ಕೊಂಡ್ವಿ. ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾವು ಮನೆಯಲ್ಲಿ ಅಷ್ಟೇ ಅಂದರೆ ಯಾರನ್ನೂ ಜಾಸ್ತಿ ಕರೆದಿಲ್ಲ. ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಫ್ಯಾಮಿಲಿ ಅಷ್ಟೇ ಮಾಡ್ತಿರೋದು. ನೋಡಿ, ನಮ್ಮ ಅಪ್ಪಾಜಿ, ನಮ್ಮಮ್ಮ, ನಾನು, ನಮ್ಮ ಚಿನ್ನಮ್ಮ. ನೋಡಿ, ನಮ್ಮ ಆಂಟಿ ಕೂಡ ಬಂದಿದ್ದರು.
ನೋಡಿ ನಮ್ಮ ಅಣ್ಣ ಕೂಡ ಪಾಪು ಹೆಚ್ಕೊಂಡು ಅವಳು ಸುಮ್ಮನೆ ಇರ್ತಿರ್ಲಿಲ್ಲ ಫೋಟೋ ತೆಗ್ಸ್ಕೊಳಕ್ಕೆ. ಹಾಗಾಗಿ ನಮ್ಮ ಅಣ್ಣ ಫೋನ್ ಹಿಡ್ಕೊಂಡು ನಿಂತ್ಕೊಂಡಿದ್ರು ನೋಡಿ. ನೋಡಿ ಬರ್ತ್ಡೇ ಕೇಕೆಲ್ಲ ಕಟ್ಟಾಯಿತು. ಹಾಗಾಗಿ ಬನ್ನಿ ಅಡುಗೆ ಎಲ್ಲ ಬೇಗನೆ ರೆಡಿ ಮಾಡಿದ್ವಿ ನಾನು ನಮ್ಮ ಆಂಟಿ ಸೇರಿ. ನೋಡಿ ಪೂಜೆ ಕೂಡ ಆಗಿದೆ ಆಲ್ರೆಡಿ. ಬನ್ನಿ ಇವಾಗ ಅಡುಗೆ ತೋರಿಸ್ತೀನಿ ಏನೇನು ಮಾಡಿದ್ದೀವಿ ಅಂತ. ನೋಡಿ ಕೋಸಂಬರಿ ಮಾಡಿದ್ದೀವಿ ಈ ಥರ. ನೋಡಿ ಇವತ್ತು ಅಂದರೆ ಬರ್ತಡೇಗೆ ಹೋಳಿಗೆ ಊಟ ಮಾಡಿದ್ದು, ಹೋಳಿಗೆ ಅಡುಗೆ. ನೋಡಿ ಬದನೇಕಾಯಿ ಪಲ್ಯ ಅಂತವಲ್ಲ ಅದು ಇದು ಗಟ್ಟಿದು ಈ ಥರ ಮಾಡಿದ್ದೀವಿ. ನೋಡಿ ರೈಸ್ ಕೂಡ ಕುಕ್ಕರಲ್ಲಿ ಮಾಡಿದ್ದೆ. ನೋಡಿ ನಮ್ಮ ಆಂಟಿ ಹೋಳ್ಗೆ ಮಾಡಿ ಇಡ್ತಾ ಇದ್ದಾರೆ. ಕೇಕೆಲ್ಲ ಕಟ್ ಮಾಡಿದ್ಮೇಲೆ ನೋಡಿ ನಮ್ಮ ಆಂಟಿ ಹೋಳಿಗೆ ತಟ್ತಾ ಇದ್ದಾರೆ ಇವಾಗ. ನಿಮಗೇನು ಅನ್ನಿಸ್ತು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಎಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿದ್ವಿ ನಾವು. ನೋಡಿ ನಮ್ಮ ಆಂಟಿ ಒಬ್ಬಟ್ಟು ಕೂಡ ಮಾಡ್ತಾ ಇದ್ದಾರೆ. ವಿಡಿಯೋ ನೋಡಿದ ಮೇಲೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಯಾವ ಥರ ಬರ್ತಡೇ ಆಯಿತು ಅಂತ. ನೋಡಿ ದೇವರು ನೈವೇದ್ಯ ಕೂಡ ಮಾಡಿ ಹಿಡಿದೆ ನಾನು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.